ಕಥಾಮೃತಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೆ. ಮಾತೃಕಾ ಸಂಧಿ 16ನೇ ಪದ್ಯ. ರೋಮಗಳಲ್ಲಿ ವಸಂತ ತ್ರಿಕಕುದ್ಧ ಮುಖದೊಳಗ ಅಗ್ನಿಭಾರ್ಗವ ತಾಮರಸಭವ ವಾಸುದೇವರು ಮಸ್ತಕದೊಳಿಹರು. ಈ ಮನದೊಳಿಹ ವಿಷ್ಣು ಶಿಖೆದೊಳು ಉಮಾ ಮಹೇಶ್ವರ ನರಸಿಂಹ ಸ್ವಾಮಿ ತನ್ನನು ದಿನ ದಿನನೆವರಪ ಮೃತ್ಯು ಪರಿಹರಿಪ. ಪರಮಾತ್ಮನ ಅನುಗ್ರಹ ಎಷ್ಟಿದೆ ಅಂತಂದರೆ ನೋಡ್ರಿ, ಹೇಳಿದ ದೇವರು ಶರೀರದಲ್ಲಿ 7 ಕೋಟಿ ರೂಪದಿಂದಿದ್ದಾನೆ. ಬರೀ ಇಷ್ಟೇ ನೆನೆಸಿ ನಮಗೆ ಅವು 7 ಕೋಟಿ ಏನು ಗೊತ್ತಾಗೋದಿಲ್ಲ. ಆದರೆ ಇಷ್ಟು ಸ್ಮರಣೆ ಮಾಡಿದ್ರು ಪರಮಾತ್ಮ ಅನುಗ್ರಹ ಮಾಡ್ತಾನೆ. ಎಷ್ಟು ಮಾಡ್ತಾ ಇದ್ದಾನೆ ನೋಡ್ರಿ. ಇಷ್ಟೆಲ್ಲ ನಮ್ಮಿಂದ ಏನು ಬಯಸಿ ಮಾಡ್ತಾ ಇಲ್ಲ, ನಮ್ಮ ಮೇಲೆ ಅನುಗ್ರಹದಿಂದ ಮಾಡ್ತಾ ಇದ್ದಾನೆ. ನೀನು ಅವನ ಅನುಗ್ರಹವನ್ನು ನೆನೆಸಿಕೊಂಡು ಅವನಿಗೆ ನಮಸ್ಕಾರ ಮಾಡಿದರೆ ಸಾಕು, ಅಷ್ಟೇ ಅವನಿಗೆ ಬೇಕಾಗಿರೋದು. ಸ್ಮರಣೆ ಇರಲಿ, ನಾನು ಮಾಡಿದ ಉಪಕಾರ ಸ್ಮರಣೆ ಇರಲಿ ಸಾಕು ಅಂತ ಇದ್ದಾನೆ. ರೋಮಗಳಲ್ಲಿ ವಸಂತ ತ್ರಿಕಕುದ್ಧಾಮ, ವಸಂತನ ಅಂತರ್ಗತನಾಗಿ ಪರಮಾತ್ಮ ತ್ರಿಕಕುದ್ಧಾಮ 14 ಲೋಕಗಳಲ್ಲಿರುವಂಥವನು. ಹೀಂಕಾರ ನಾಮಕನಾಗಿರುವಂಥ ಪಂಚಸಾಮಗಳಲ್ಲಿ ಹೀಂಕಾರ ಅಂತ ಒಂದಿದೆ. ಆ ಹೀಂಕಾರ ನಾಮಕನಾದಂಥ ಪ್ರದ್ಯುಮ್ನ ಆ ರೋಮಗಳಲ್ಲಿದ್ದಾನೆ. ಹೇಳಿದೆ 3.5 ಕೋಟಿ ರೋಮಗಳಿವೆ. ಆ 3.5 ಕೋಟಿ ರೋಮಕೂಪಗಳಲ್ಲಿ 3.5 ಕೋಟಿ ತೀರ್ಥಾಭಿಮಾನಿ ದೇವತೆಗಳಿದ್ದಾರೆ. ಆ ತೀರ್ಥಾಭಿಮಾನಿ ದೇವತೆಗಳ ಅಂತರ್ಗತನಾಗಿ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾಗಿ ತ್ರಿವಿಕ್ರಮ ರೂಪವನ್ನು ನೆನೆಸಬೇಕು ಅಂತ ಹೇಳ್ತಾ ಇದ್ದಾರೆ. ಯಾವನ ಪಾದದಿಂದ ಆ ಗಂಗೆ ಬಂದಿದೆಯೋ ದೇವಗಂಗೆ, ಅಂತಹ ತ್ರಿವಿಕ್ರಮನ ನೋಡ್ರಿ. ಬಲಿ ಎಷ್ಟು ಪುಣ್ಯ ಮಾಡಿರಬೇಕು. ಸರ್ವಜಿದ್ ಯಾಗವನ್ನು ಮಾಡಿದ್ದಾನೆ. ಎಲ್ಲವನ್ನು ಸರ್ವದಕ್ಷಿಣಾಕ ಯಜ್ಞವನ್ನು ಮಾಡ್ತಾ ಇದ್ದಾನೆ. ಎಲ್ಲವನ್ನು ಕೊಡ್ತೀನಿ ಅಂತ ನಿಂತಿದ್ದಾನೆ. ಆಗ 5 ವರ್ಷದ ಬಾಲಕನಾಗಿ ಬಂದಂತಹ ವಾಮನ ನನ್ನ ಪಾದದಿಂದ 3 ಪಾದ ಭೂಮಿ ಬೇಕು, ನನಗೆ ಸಂಧ್ಯಾ ವಂದನೆ ಇತ್ಯಾದಿ ಮಾಡಲಿಕ್ಕೆ ಅಂತ ಇದ್ದಾನೆ. ಆವಾಗ ವಾಮನಿಗೆ ಅಂತ ಇದ್ದಾನೆ ಬಲಿ, ನಿಂಗೆ ಬೇಡಲಿಕ್ಕೂ ಬರೋದಿಲ್ಲ ನಡಿ ಅಂತ. ಎಲ್ಲವನ್ನು ಕೊಡಲಿಕ್ಕೆ ತಯಾರಾಗಿದ್ದೇನೆ, ಬರೀ ಇದೇ ಬೇಡ್ತಿದ್ದಿಲ್ಲ. ಅದಕ್ಕೆ ಅವನು ಹೇಳ್ತಾನೆ, ನೀ ಕೊಟ್ಟರೆ ಮತ್ತಷ್ಟು ಬೇಕೆಂಬ ಆಸೆ, ಎಷ್ಟು ದೊರಕಿದರೂ ಮತ್ತಷ್ಟು ಬೇಕು. ಈ ಆಸೆ ಮನುಷ್ಯನಿಗಿದೆಪ್ಪ, ಬೇಡ, ನನಗೆ ಸಾಕು, ನಾನು ಬ್ರಹ್ಮಚಾರಿ ಇದ್ದೇನೆ, ನನಗೆ ಸಂಧ್ಯಾವಂದನೆ ಮಾಡಲಿಕ್ಕೆ ಅಷ್ಟು ಜಾಗ ಸಾಕು ಅಂತ ಇದೆ. ಆಗ ಶುಕ್ರಾಚಾರ್ಯ ಹೇಳ್ತಾ ಇದ್ದಾರೆ, ಏ ಬಲಿ, ಇವನು ಯಾರಂತ ತಿಳ್ಕೊಂಡಿದೆ? ಪುರುಷ ಸೂಕ್ತದಿಂದ ಪ್ರತಿಪಾದ್ಯನಾಗಿರುವಂತಹ ಪರಮಾತ್ಮ 3 ಪಾದ ಭೂಮಿಯನ್ನು ಕೇಳ್ತಾ ಇದ್ದಾನೆ. 1 ಪಾದದಿಂದ ಕೆಳಗಿನ ಲೋಕಗಳನ್ನು, 2ನೇ ಪಾದದಿಂದ ಮೇಲಿನ ಲೋಕಗಳನ್ನ ಆರಿಸ್ತಾನೆ. 3ನೇ ಪಾದ ಹೇಳ್ಕೊಡ್ತೀನಿ. ಒಂದು ಸಲ ಕೊಡ್ತೇನೆ ಅಂತ ಸಂಕಲ್ಪ ಮಾಡಿದ ಮೇಲೆ ಕೊಡಲಿಕ್ಕೆ ಬೇಕು, ಇಲ್ಲದೆ ಪಾಪ ಬರುತ್ತೆ. ಆವಾಗ ಬಲಿ ಹೇಳ್ತಾ ಇದ್ದಾನೆ, ಶುಕ್ರಾಚಾರ್ಯರೇ, ನಾವು ಯಾವ ದಾನ ಮಾಡುವಾಗ ಆ ವ್ಯಕ್ತಿ ಅಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಪರಮಾತ್ಮ ಅಂತ ಹೇಳ್ತೇವೆ. ಇಲ್ಲಿ ಸಾಕ್ಷಾತ್ ಪರಮಾತ್ಮನೇ ಬಂದು ಕೇಳ್ತಾ ಇದ್ದಾನೆ, ನಾನು ಕೊಡುವವನೇ ಅಂತ ಹೇಳ್ತಾ ಇದ್ದಾನೆ. ನೋಡ್ರಿ, ವಿಂಧ್ಯಾವಳಿ ಅಂತ ಅವನ ಹೆಂಡತಿಯ ಹೆಸರು. ವಿಂಧ್ಯಾವಳಿ ಹೇಳಿದ ನೀರು ತೆಗೆದುಕೊಂಡು ಸಂಕಲ್ಪವನ್ನು ಮಾಡಿದ್ದಾನೆ ಪರಮಾತ್ಮ. ತ್ರಿವಿಕ್ರಮನಾದ ಬಲಿ ಎದುರಿಗೆ ಪರಮಾತ್ಮ ವಾಮನನಾಗಿರುವಂತಹ ಪರಮಾತ್ಮ ತ್ರಿವಿಕ್ರಮನಾಗಿ ಮೇಲಿನ ಪಾದದಿಂದ ಮೇಲಿನ ಲೋಕಗಳನ್ನು, ಕೆಳಗಿನ ಪಾದದಿಂದ ಕೆಳಗಿನ ಎಲ್ಲ ಲೋಕಗಳನ್ನು ಆವರಿಸಿಕೊಂಡು ಬಿಟ್ಟಿದ್ದಾರೆ. ನಿನ್ನೆ ನಾ ಹೇಳಿದೆ, ತಿರುಕೊಯ್ಲಿನಲ್ಲಿ ತ್ರಿವಿಕ್ರಮ ನಾಮಕ ಪರಮಾತ್ಮ ಇದ್ದಾನೆ. ಕೆಳಗೆ ಬಲಿ ನಮಸ್ಕಾರ ಮಾಡೋದು ಇದೆ. ತ್ರಿವಿಕ್ರಮ ಆರಿಸಿದ ಮೇಲೆ ಬಲಿ 3ನೇ ಪಾದ ಎಲ್ಲಿಡಲಿ ಅಂತ ಕೇಳ್ತಾ ಇದ್ದಾನೆ. ಆಗ ಬಲಿ ಹೇಳ್ತಾ ಇದ್ದಾನೆ, ಪರಮಾತ್ಮ ನನ್ನದೆಲ್ಲ ಏನೂ ಇಲ್ಲೇ ಇಲ್ಲ,
ನನ್ನದು ಅಂತಂದರೆ ನನ್ನ ತಲೆ ಮೇಲೆ ಕಾಲಿಟ್ಟು ಕೊಟ್ಟಿದ್ದೇನೆ ಅಂತ ಎಷ್ಟು ಅನಿಸ್ಬಿಡು ಸಾಕು. ದಾನ ಕೊಡ್ತೇನೆ ಅಂತ ಸಂಕಲ್ಪ ಮಾಡಿದ ಮೇಲೆ ಕೊಡದೇ ಇದ್ದರೆ ಪಾಪ ಬರುತ್ತಪ್ಪ. ಅದು ಬರೆಸ್ಬೇಡ ಮಾರಾಯ. ನನ್ನ ತಲೆಯ ಮೇಲೆ ನಿನ್ನ ಕಾಲನ್ನಿಟ್ಟು ದಾನ ಕೊಟ್ಟಿದ್ದೇನೆ ಅಂತ ಅನಿಸು ಅಂತ ಹೇಳಿದಾಗ ಪರಮಾತ್ಮ ಅವನ ತಲೆಯ ಮೇಲೆ ಕಾಲನ್ನಿಟ್ಟು ಅವನಿಗೆ ಸುತ್ತಳಕ್ಕೆ ಕಳಿಸಿದ್ದಾನೆ. ಅಲ್ಲಿ ಬಲಿಯ ಬಾಗಿಲೆದುರಿಗೆ ಇವತ್ತಿಗೂ ಕಾಯ್ತಾ ಇದ್ದಾನೆ. ಅವನಿಗೆ ಇವತ್ತಿಗೂ ದರ್ಶನ ಕೊಡ್ತಾ ಇದ್ದ. ಎಷ್ಟು ಪುಣ್ಯ ಮಾಡಿರ್ಬೇಕು ನೋಡ್ರಿ ಅವನ ಬಲಿ. ದಿನಾಗಲೂ ಪರಮಾತ್ಮನ ದರ್ಶನ ಆಗ್ತಾಯಿತ್ತು. ಅದರಿಂದ ಯಾವುದೇ ದಾನ ಕೊಡುವಾಗ ತದಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಪರಮಾತ್ಮ ಅಂಥೇಳಿ ಅದನ್ನು ಅವನೇ ಕೊಟ್ಟಿದ್ದೆ. ಆ ಎಲ್ಲ ವಸ್ತುಗಳು ಅವನದೇ. ಅವನದನ್ನು ಅವನಿಗೆ ಕೊಡ್ತಾ ಇದ್ದೇವೆ. ನಾವೇನು ಹೊಸದಾಗಿ ಸೃಷ್ಟಿ ಮಾಡಿ ತಂದು ಕೊಡ್ತಾ ಇಲ್ಲ. ಆ ಪರಮಾತ್ಮ ಕೊಟ್ಟದ್ದನ್ನೇ ಕೊಡ್ತಾ ಇದ್ದೇವೆ. ಇದು ನೋಡ್ರಿ ಹೇಗಿದೆ ವಿಚಿತ್ರ. ಅವನ ಕೊಟ್ಟದ್ದನ್ನು ಅವನಿಗೇ ಕೊಡುವಾಗ ನಮಗೆ ತ್ರಾಸು. ನೀವು ನೋಡ್ರಿ, ಯಾವಾಗಲೂ ಒಂದು ಈ ಉದಾಹರಣೆ ಹೇಳ್ತಿರ್ತೇನೆ. ಒಂದು ಸಣ್ಣ ಮಗು ಇದೆ, 2 ವರ್ಷದ್ದು 3 ವರ್ಷದ್ದು. ಅವ್ರ ಮನೆಗೆ ಹೋದಾಗ ಬಿಸ್ಕೆಟೋ ಚಾಕ್ಲೇಟೋ ಏನೋ ತೆಗೆದುಕೊಂಡು ಹೋಗಿರ್ತೀರಿ. ನಮ್ಮ ಶಾಸ್ತ್ರದಲ್ಲಿ ಹೇಳಿದ್ದಾರೆ, ದೇವಸ್ಥಾನಕ್ಕೆ ಹೋಗುವಾಗ, ಗುರುಗಳ ಮನೆಗೆ ಹೋಗುವಾಗ, ಮಕ್ಕಳಿದ್ದ ಮನೆಗೆ ಹೋಗುವಾಗ ಖಾಲಿ ಕೈಯಿಂದ ಹೋಗಬೇಡ್ರಿ, ಏನಾರು ತೊಗೊಂಡು ಹೋಗ್ರಿ ಅಂತ. ಆ ಮಗು ಚಾಕ್ಲೇಟ್ ತೊಗೊಳತ್ತೆ. ನೀವು ಕೊಟ್ಟಿದ್ದ ಚಾಕ್ಲೇಟೋ ಬಿಸ್ಕೆಟೋ ಏನು ಕೊಟ್ಟಿದ್ದೀರೋ ಆವಾಗ ನೀವು ಹೇಳ್ತೀರಿ ನಂಗೊಂದು ಕೊಡು ಅಂತ. ಆ ಮಗು ನೀವೇ ಕೊಟ್ಟಿದ್ದಿದೆ ಇಲ್ಲ ಅಂತ ಹೇಳಿ ಅದನ್ನು ಹೀಗೆ ಬಚ್ಚಿಟ್ಕೊಳ್ಬೋದು. ನಿಮಗೆ ಬೇಕಾಗಿರೋದಿಲ್ಲ, ಆದರೂ ಸುಮ್ಮನೆ ಕೇಳ್ತೀರಿ ನೀವು. ಹಾಗೆ ನಾವೇನಿದ್ದೇವೆ ಅಂದರೆ ಎಲ್ಲ ಪರಮಾತ್ಮನೇ ಕೊಟ್ಟಿದ್ದಾನೆ. ಅವನು ಕೊಟ್ಟದ್ದನ್ನು ಅವನಿಗೆ ಕೊಡಲಿಕ್ಕೆ ನಮಗೆ ತ್ರಾಸು. ನಂದೇನಿಲ್ಲ ಹರೇ ನಿಂದೆ ಇದೆಲ್ಲವೂ ನಂದ ನಂದನ ಗೋವಿಂದ ಹರೇ ಕೃಷ್ಣ ಹೇಳ್ತೇವೆ, ಆದರೆ ಮತ್ತೆ ಎಲ್ಲ ನಂದೇ ಅಂತೇವೆ. ಅದನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ. ಪರಮಾತ್ಮ ತಾನು 3.5 ಕೋಟಿ ರೋಮದಲ್ಲಿ 3.5 ಕೋಟಿ ರೂಪದಿಂದ ಇದ್ದು ಆ ತೀರ್ಥಾಭಿಮಾನಿಗಳ ಅಂತರ್ಗತನಾಗಿ ಇದ್ದು ತೀರ್ಥಪಾದನಾಗಿರುವಂತಹ ಪರಮಾತ್ಮ ತ್ರಿವಿಕ್ರಮ ಅಲ್ಲಿದ್ದು ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ಮುಖದೊಳಗೆ ಅಗ್ನಿ, ಬಾಯಲ್ಲಿ ಅಗ್ನ್ಯಂತರ್ಗತನಾಗಿ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾಗಿ ಪರಮಾತ್ಮ ಪರಶುರಾಮ ರೂಪದಿಂದ ಇದ್ದಾನೆ. ನೋಡ್ರಿ, ಆಮೇಲೆ ಹೇಳ್ತಾ ಇದ್ದಾರೆ, ತಾಮರಸ ಭವ ವಾಸುದೇವರು ಮಸ್ತಕದೊಳಿಹರು. ತಲೆಯಲ್ಲಿ ತಾಮರಸ ಭವ, ಕಮಲದಿಂದ, ತಾಮರಸ ಅಂದರೆ ಕಮಲದಿಂದ ಹುಟ್ಟಿರುವಂತಹ ಬ್ರಹ್ಮದೇವರ ಅಂತರ್ಗತನಾಗಿ ಪರಮಾತ್ಮ ವಾಸುದೇವ ರೂಪದಿಂದ ಇದ್ದಾನೆ. ತುರಿಯ ರೂಪ ಅಂತಲೂ ಹೇಳ್ತಾ ಇದ್ದಾರೆ ಉಪನಿಷತ್ತಲ್ಲಿ. ವಾಸುದೇವನೇ ತುರಿಯ, ಅವನು ಆ ರೂಪದಿಂದ ಇದ್ದಾನೆ. ಈ ಮನದೊಳಿಹ ವಿಷ್ಣು, ಮನಸ್ಸಿನಲ್ಲಿ ಪರಮಾತ್ಮ ಮನೋಭಿಮಾನಿಯಾಗಿರುವಂತಹ ರುದ್ರದೇವರ ಅಂತರ್ಗತನಾಗಿ ವಿಷ್ಣು ರೂಪ, ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತನಾಗಿ ವಿಷ್ಣು ರೂಪದಿಂದ ಪರಮಾತ್ಮ ಇದ್ದಾನೆ. ಶಿಖಾದಲ್ಲಿ ಉಮಾಮಹೇಶ್ವರ ನಾರಸಿಂಹಸ್ವಾಮಿ, ಉಮಾಪತಿಯಾಗಿರುವಂಥ ರುದ್ರಾಂತರ್ಗತನಾಗಿ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತನಾಗಿ ಪರಮಾತ್ಮ ನೃಸಿಂಹ ರೂಪದಿಂದ ಇದ್ದಾನೆ. ಈ ನರಸಿಂಹನನ್ನು ದಿನದಿ ನೆನೆಸುವರನ್ನು ಪ್ರತಿ ಕ್ಷಣಕ್ಕೆ ಯಾರು ನೆನೆಸ್ತಾರೆ ಅವರ ಅಪಮೃತ್ಯು ಪರಿಹರಿಪ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುರ್ನಮಾಮ್ಯಹಂ. ಮೃತ್ಯುವಿಗೆ ಮೃತ್ಯುವಾಗಿದ್ದಾನೆ ಪರಮಾತ್ಮ. ಯಾರು ನರಸಿಂಹದೇವರನ್ನು ನೆನೆಸುತ್ತಾರೆಯೋ ಅವರಿಗೆ ಪರಮಾತ್ಮ ಅಪಮೃತ್ಯುವನ್ನು ಪರಿಹಾರ ಮಾಡ್ತಾನೆ. ದೇವರು
ಈ ಜನ್ಮಕ್ಕೆ ಇಷ್ಟು ಆಯುಷ್ಯ ಅಂತ ಕೊಟ್ಟಿರ್ತಾನೆ. ಸೋತ್ತಮರ ದ್ರೋಹದಿಂದ ಅಪಮೃತ್ಯು ಬರುತ್ತೆ. ಇದು ನೆನ್ಪಿಟ್ಕೊಳ್ಳಿ. ನನಗಿಂತ 2 ಗುಣದಿಂದ ಉತ್ತಮರೆಲ್ಲರೂ ಸೋತ್ತಮರು. ಸೋತ್ತಮರ ಅಪಮಾನವನ್ನು ಮಾಡಬೇಡಿ. ಮನುಷ್ಯನಿಗೆ ಒಂದು ಚೂರು ಏನು ತಿಳಿದು ಬಂತಂದರೆ ನನ್ನಷ್ಟು ತಿಳ್ಕೊಂಡವರಿಲ್ಲ ಅಂತ ಅಹಂಕಾರ ಬರುತ್ತೆ. ಒಂದಷ್ಟು ದುಡ್ಡಿದ್ರೆ ನನ್ನಷ್ಟು ಶ್ರೀಮಂತರು ಯಾರಿಲ್ಲ ಅಂತ ಅಹಂಕಾರ ಬರುತ್ತೆ. ಒಂದು ಸ್ವಲ್ಪ ರೂಪ ಇದ್ದರೆ ನನ್ನಷ್ಟು ರೂಪವಂತರಿಲ್ಲ ಅಂತ ಅಹಂಕಾರ ಬರುತ್ತೆ. ಅಹಂಕಾರ ಒಂದು ಕ್ಷಣದಲ್ಲಿ ಬಂದು ಕೂತ್ಕೊಂಡ್ಬಿಡತ್ತೆ. ಬಂದು ನಾವೇನು ಮಾಡ್ತೀವಿ ಅಂತ ನಮಗಿಂತ ಉತ್ತಮರ ಅಪಮಾನವನ್ನು ಮಾಡ್ತೇವೆ. ಅವರು ಹೋಗಲಿ ಬಿಡು ಅಂತ ಬಿಡ್ಬೋದು. ಆ ವ್ಯಕ್ತಿ ಮಹಾನುಭಾವನಾಗಿದ್ದರೆ ಇದಕ್ಕೆ ಬುದ್ಧಿ ಇಲ್ಲ, ಹೋಗಲಿ ಬಿಡು. ಆದರೆ ಒಳಗಿರುವ ಪರಮಾತ್ಮ ಬಿಡೋದಿಲ್ಲ. ಒಳಗಿರುವಂತಹ ಪರಮಾತ್ಮ ಅವನಿಗೆ ಅಪಮೃತ್ಯುವನ್ನು ತಂದುಕೊಡು. ಅಪಮೃತ್ಯು ಬಂತು ಅಂತಂದರೆ ಅಷ್ಟಾಯುಷ್ಯ ಏನು ಉಳಿದಿದೆ ಅದನ್ನು ಮತ್ತೆ ಹುಟ್ಟಿ ಬರೆದು ಅಷ್ಟು ಕಳ್ಕೊಂಡು ಹೋಗಬೇಕು. ಜೀವಕ್ಕೆ ಬರುವಾಗ ಇಷ್ಟು ಆಯುಷ್ಯ ಅಂತ ಕೊಟ್ಟು ಕಳಿಸಿರ್ತಾನೆ. ಸೋತ್ತಮ ದ್ರೋಹದಿಂದ ಅಪಮೃತ್ಯು ಬಂತು, ಇದಾಗುತ್ತೆ. ಹಾಡು ಬರೀತಾ ಉತ್ತಮರ ಸಂಗವನು ಎನಗೇತ್ತು ಸಲಹೋ ಹೇಳ್ತೇವೆ. ಸರಸಿಜಾಕ್ಷವೆಲ್ಲಭ, ಸರಸಿರಾಕ್ಷ ಆಗಿರುವಂತಹ ಬ್ರಹ್ಮದೇವರ ಸ್ವಾಮಿಯಾಗಿರುವಂತಹ ಉತ್ತಮರ ಸಂಘ ನನಗೆ ಕೊಡಪ್ಪ. ದುರ್ಜನರ ಸಂಘ ಬೇಡ ಬೇಡ ಅಂತ ಇದೆ. ನಾವು ಪ್ರಯತ್ನಪಟ್ಟು ಉತ್ತಮರ ಸಂಘವನ್ನು ಮಾಡಬೇಕು. ಆ ಉತ್ತಮರ ಸಂಘದಲ್ಲಿದ್ದರೆ ನಮ್ಮ ಕೆಟ್ಟ ಗುಣಗಳು ತಾನಾಗೆ ಹೋಗ್ತಾ ಇರುತ್ತೆ. ಅವ್ರು ಹೇಳ್ತಾರೆ ಹೀಗೆ ಮಾಡಬೇಡ, ಇದು ಒಳ್ಳೆಯದಲ್ಲ, ಹೀಗೆ ಮಾಡಬೇಡ, ಹೀಗೆ ಒಳ್ಳೆಯದಲ್ಲ. ಅವ್ರಿಗೆ ಹೇಳು, ನೀವೇ ನನಗೆ ಉಪದೇಶ ಮಾಡಬೇಕಾಗಿರಲಿಲ್ಲ, ಮೈಂಡ್ ಯುವರ್ ಓನ್ ಬಿಸ್ನೆಸ್ ಅಂತ ಅನ್ಬೇಡ್ರಿ. ಮತ್ತು ಎದ್ರ ಪಾಪ ಕಟ್ಕೋತೀರಿ. ಅವರು ನೋಡಿಕೊಂಡೇ ಹೇಳ್ತಾರೆ. ಈಗಿನ ಕಾಲದಲ್ಲಿ ಹೇಗಿದೆ ಅಂತ ಗೊತ್ತಿದೆ. ಹೇಳಿದಾಗ ತಪ್ಪಿದ್ದರೆ ತಿದ್ದುಕೊಳ್ಳಿ, ಇಲ್ಲದೇ ಇದ್ದರೆ ಹಾಗೆ ಅವ್ರು ಸುಮ್ಮನೆ ಹೇಳೋದಿಲ್ಲ. ನಿನ್ನ ಮನಸ್ಸಿಗೆ ಹಂಗೆ ಅನಿಸಿದರೆ ಸುಮ್ಮನೆ ಇರಿ. ಅದಕ್ಕೆ ಹೇಳ್ತಾರೆ, ಮುಖದಲ್ಲಿ ಅಗ್ನಿ ಇದ್ದಾನೆ, ಅಗ್ನ್ಯಂತರ್ಗತನಾಗಿ ಪರಶುರಾಮ ರೂಪದಿಂದ ಪರಮಾತ್ಮ ಇದ್ದಾನಲ್ಲಿ. ಇದ್ದು ಆ ಮಾತು ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು. ನಾಲಿಗೆ ವಿಚಾರವಿಲ್ಲದೆ ಪರರ ದೂಷಿಪುದಕ್ಕೆ ಚಾಚಿಕೊಂಡಿರುವಂಥ ನಾಲಿಗೆ. ನೋಡ್ರಿ, ವಿಚಾರ ಮಾಡೋದೇ ಇಲ್ಲ. ಅಹಂಕಾರದಿಂದ ನಾನು ಗ್ರೇಟು, ನಾನು ಚೆನ್ನಾಗಿದ್ದೇನೆ, ನಾನೇ ಸರಿ ಅಂತ ಅಂದ್ಕೊಂಡು ನಾವೇನು ಮಾಡ್ತೀವಿ, ಉಳಿದವ್ರಿಗೆಲ್ಲ ಅಪಮಾನ ಮಾಡ್ತೀವಿ. ಅವ್ರು ಹಾಗಿದ್ದಾರೆ, ಅವ್ರು ಹೀಗಿದ್ದಾರೆ. ನೋಡ್ರಿ, ಒಂದು 4 ಜನ ಕೂತ್ರೆ ಅವ್ರು ಹಾಗೆ ಇವ್ರು ಹಾಗೆ, ಏನು ಮಾಡ್ಲಿಕ್ಕೆ ತೊಗೊಂಡು ನಿನಗೆ? ಅದನ್ನು ನೋಡ್ಲಿಕ್ಕೆ ಅವನಿದ್ದಾನೆ. ಡೋಂಟ್ ಟೇಕ್ ಹಿಸ್ ಪೋರ್ಟ್ಫೋಲಿಯೋ. ಆ ಪೋರ್ಟ್ಫೋಲಿಯೋ ಅವನಿಗಿದೆ, ಅವನು ನೋಡ್ಕೊತಾನೆ. ನಿನಗೇನು ಮಾಡ್ಲಿಕ್ಕೆ ತೊಗೊಂಡು? ಅಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದೆ, ಪ್ರವಚನ ಕೇಳಲಿಕ್ಕೆ ಹೋಗಿದ್ದೆ, ಅಲ್ಲಿ ಪ್ರವಚನ ಕೇಳಿ ನಮಸ್ಕಾರ ಮಾಡಿ ಬರಬಾರ್ದ? ಅಲ್ಲಿ ಕೂತ್ಕೊಂಡು ಅವ್ರು ಹಾಗೆ ಇವ್ರು ಹೀಗೆ, ಅಯ್ಯೋ ರಾಮ, ವಿಚಿತ್ರ. ನೋಡ್ರಿ, 1 ಹೆಜ್ಜೆ ಮುಂದಿಟ್ಟರೆ 100 ಹೆಜ್ಜೆ ಹಿಂದೆ ಹೋಗ್ತಾ ಇದ್ದೇವೆ. ಅದೆಲ್ಲ ನೋಡ್ಲಿಕ್ಕೆ ಪರಮಾತ್ಮ ಇದ್ದಾನೆ. ಹೆಂಗಸಾಗಿದ್ದರೆ ನಿನ್ನ ಗಂಡ ಮಕ್ಕಳಿಗೆ ಹೇಳು, ಯಾವ ರೀತಿ ಹೇಳಬೇಕು ಅದನ್ನು ನೋಡ್ಕೊಂಡು ಹೇಳು. ಇದಕ್ಕೆ ದೊಡ್ಡ ಸೈಕಾಲಜಿ ಬೇಕು. ಕೆಲವು ಮಕ್ಕಳು ಇದು ಕೊಡ್ತೀನಿ, ಈ ಕೆಲಸ ಮಾಡಿದ್ರೆ ಮಾಡುತ್ತೆ.
ಕೆಲವು ಮಕ್ಕಳು ಬೈದರೆ ಮಾಡುತ್ತೆ, ಕೆಲವು ಮಕ್ಕಳು ಕಂಪೇರ್ ಮಾಡಿದ್ರೆ ನೋಡು ಅವ್ರು ಎಷ್ಟು ಚೆನ್ನಾಗಿದ್ದಾರೆ, ನೀ ಯಾಕೆ ಹಿಂಗಿದ್ದೀಯ ಅಂದರೆ ಕಂಪೇರ್ ಮಾಡುತ್ತೆ. ಅದು ತಾಯಿಗೆ ಗೊತ್ತು ಯಾವ ಮಗುವಿಗೆ ಯಾವ ರೀತಿ ಹೇಳಿದ್ರೆ ಅದು ಕೆಲಸ ಆಗಿರಬೇಕು, ಅದರ ಮನಸ್ಸಿಗೆ ನೋವಾಗಿರಬಾರ್ದು, ಅದು ಮಾಡಿರಬೇಕು. ಹೆಂಡತಿಯ ಕೆಲಸ ತನ್ನ ಗಂಡನಿಗೆ ಹೇಳಬೇಕು, ಹೇಗೆ ಹೇಳಬೇಕು ಹಾಗೆ ಹೇಳಿ, ಜಗಳ ಹಂಗೆ ಮಾಡಬೇಡ್ರಿ. ಅವರು ಕೇಳಿರಬೇಕು, ನಿಮ್ಮ ಮೇಲೆ ಸಿಟ್ಟಾಗಿರಬಾರ್ದು, ಆ ರೀತಿ ಹೇಳಿ. ಗಂಡನಾದವನು ತನ್ನ ಹೆಂಡತಿ ಮಕ್ಕಳಿಗೆ ಹೇಳಬೇಕಾಗಿದ್ದವನು ಕರ್ತವ್ಯ, ಅವನು ಅಷ್ಟೇ. ಆ ಹೆಂಡತಿ ಕೇಳಿರಬೇಕು, ಸಿಟ್ಟಾಗಿರಬಾರ್ದು, ಆದರೆ ಅವಳು ಕೇಳಿರ್ಬೇಕು, ಹಾಗೆ ಹೇಳಿ. ಅದೆಲ್ಲ ನಿಮ್ಮ ಇದು ಸಂಸಾರದ ಗೊತ್ತಿದೆ. ಆಚಾರ್ಯ ಹೆಂಡತಿ ಹೇಳಾರ ಅಂತ ಹೇಳಿ ಮತ್ತು ನನ್ನ ಇದ್ರ ಮೇಲೆ ಬರಬೇಡ್ರಿ, ನಿಮ್ಮ ಸಂಸಾರವನ್ನು ಇದು ಮಾಡ್ಕೋಬೇಡ್ರಿ. ಅದನ್ನೇ ಹೇಳ್ತಾ ಇದ್ದಾರೆ. ಪರಮಾತ್ಮ ಈ ರೀತಿಯಾಗಿ ನರಸಿಂಹದೇವರು ಆ ಶಿಖೆಯಲ್ಲಿ ಇದ್ದು ಅಪಮೃತ್ಯುವನ್ನು ಪರಿಹಾರ ಮಾಡ್ತಾರೆ. ಹೇಳಿದೆ ಅಪಮೃತ್ಯು ಇದಕ್ಕೋಸ್ಕರ ಬರ್ತಾರೆ. ನಿನಗಿಂತ ಉತ್ತಮರ ಇದನ್ನು ಮಾಡಲಿಕ್ಕೆ ಹೋಗಬೇಡ, ಅವರ ಮನಸ್ಸನ್ನು ನೋಯಿಸಲಿಕ್ಕೆ ಹೋಗಬೇಡ. ಅಪಮೃತ್ಯು ಪರಿಹರಿಸೋ ಅನಿಲ ದೇವ, ವಾಯುದೇವರಿಗೂ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅಪಮೃತ್ಯುವನ್ನು ಪರಿಹಾರ ಮಾಡಪ್ಪ ವಾಯುದೇವರೇ. ಅಲ್ಲೂ ಇದನ್ನೇ ಹೇಳ್ತಾ ಇದೆ, ನಿನಗಿಂತ ಉತ್ತಮರನ್ನು ಇದು ಮಾಡಲಿಕ್ಕೆ ಹೋಗಬೇಡ, ಅದರಿಂದ ಅಪಮೃತ್ಯು ಬರುತ್ತೆ ಅಂಥೇಳಿ. ಆದ್ದರಿಂದ ಮನಸ್ಸಿನಲ್ಲಿ ಪರಮಾತ್ಮ ತಾನು ವಿಷ್ಣು ನಾಮಕನೇ ಇದ್ದಾನೆ, ರುದ್ರಾಂತರ್ಗತನಾಗಿ. ಶಿಖೆಯಲ್ಲಿಯೂ ರುದ್ರಾಂತರ್ಗತನಾಗಿ ಪರಮಾತ್ಮ ನರಸಿಂಹ ರೂಪದಿಂದ ಇದ್ದು ನಮ್ಮ ಅಪಮೃತ್ಯುವನ್ನು ಪರಿಹಾರ ಮಾಡ್ತಾ ಇದ್ದಾನೆ. ಈ ರೀತಿಯಾಗಿ ಆ ನರಸಿಂಹ ದೇವರನ್ನು ನರಸಿಂಹ ಪಾಹಿ ಲಕ್ಷ್ಮೀ ನರಸಿಂಹ ನರಸಿಂಹ ನೆನಪೆ ನೋಡಿರಿ, ನಿನ್ನನ್ನು ನೆನಪು ಮಾಡ್ಕೋತಾ ಇದ್ದೆ. ಹಗಲು ರಾತ್ರಿ ನಿನ್ನ ನೆನಪು ಮಾಡ್ಕೋತೇನೆಪ್ಪ, ನನ್ನನ್ನು ಉದ್ಧಾರ ಮಾಡು ತಂದೆ ಅಂತ ಹೇಳ್ಕೊತಾ ಇದ್ದೆ. ಮೌಳಿಯೊಳಿಹ ವಾಸುದೇವನ ಏಳಧಿಕ ನವ ಜಾತಿ ರೂಪವ ತಾಳಿ ಮುಖದಳು ನಯನ ಶ್ರವಣಾದ್ಯವಯವಗಳಲ್ಲೇ ಆಳರ ಸುತಾನಾಗಿ ಸತತ ಸುಲೀಲೆಗೈಯುತ ಲಿಪ್ಪ ಸುಖಮಯ ಕೇಳಿಸಿ ನೋಡಿಸಿ ನುಡಿದು ನುಡಿಸುವ. ಮೌಳಿಯಲ್ಲಿ ಅಂದರೆ ತಲೆಯ ಮೇಲೆ ವಾಸುದೇವನು ಏಳಧಿಕ ನವಜಾತಿ ರೂಪವ ತಾಳಿ, ಏಳಧಿಕ ನವ ಅಂದರೆ 7 + 9 16, ಅಜಾದಿ 16 ರೂಪಗಳು, ಆ ಏನೈತೆ 16 ಸ್ವರಗಳಿವೆ. ಆ ರೂಪದಿಂದ ಅಜ, ಆನಂದ, ಇಂದ್ರ, ಈಶ, ಉಗ್ರ, ಊರ್ಜ ಈ ರೂಪದಿಂದ ಪರಮಾತ್ಮ ತಾಳಿ ಮುಖದಲ್ಲಿ ಇದ್ದಾನೆ. ನಯನ ಶ್ರವಣಾದ್ಯವಯವಗಳಲ್ಲಿದ್ದಾನೆ. ನೋಡ್ರಿ, ನಮ್ಮ ಕಣ್ಣಿನಲ್ಲೂ ಅವನೇ ಇದ್ದಾನೆ, ಕಿವಿಯಲ್ಲೂ ಅವನೇ ಇದ್ದಾನೆ, ಬಾಯಿಯಲ್ಲೂ ಅವನೇ ಇದ್ದಾನೆ. ಆಳರಸು ತಾನಾಗಿ ಸತತ ಸುಲೀಲೆಗೈಯುತ ಲಿಪ್ಪ. ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ ದಾಸರು ಅಂದರೆ ನೋಡ್ರಿ, ಪರಮಾತ್ಮ ಎಲ್ಲದಲ್ಲಿದ್ದು ಅರಸು ಅಂದರೆ ಹೃದಯದಲ್ಲಿರುವಂತಹ ರೂಪ. ಆಳು, ದೇವರ ಆಳಕ್ಕಾಗ್ತಾನೆ ಅಂದರೆ ಆ ಇಂದ್ರಿಯಗಳಲ್ಲಿರುವಂತಹ ರೂಪ. ನನ್ನ ಕಿವಿಯಲ್ಲಿದ್ದು ಕೇಳಿಸ್ಬೇಕಾದ್ರೆ ಅವನಲ್ಲಿ ಕೇಳಿಸ್ತಾನೆ, ಬಾಯಲ್ಲಿ ನಿಂತು ಮಾತನಾಡಿಸ್ತಾ ಇದ್ದಾನೆ, ಕಣ್ಣಿನಿಂದ ನೋಡಿಸ್ತಾ ಇದ್ದಾನೆ, ಕೈಯಿಂದ ಕೆಲಸ ಮಾಡಿಸ್ತಾ ಇದ್ದಾನೆ, ಕಾಲಿನಿಂದ ನಡೆಸ್ತಾ ಇದ್ದಾನೆ. ಇಂದ್ರಿಯಗಳಲ್ಲಿರುವ ರೂಪ ಆಳು ರೂಪ, ಹೃದಯದಲ್ಲಿರುವ ರೂಪ ಅರಸು ರೂಪ. ಆಳು ಅರಸು ತಾನೇ ಆಗಿ ನೋಡಿ, ಎಲ್ಲ ಇಂದ್ರಿಯಗಳಲ್ಲೂ ತಾನೇ ಇದ್ದಾನೆ, ಹೃದಯ ಮಂದಿರದಲ್ಲೂ ತಾನೇ ಇದ್ದಾನೆ. ಇದ್ದು ನನ್ನ ಪ್ರತಿಯೊಂದು ಕ್ಷಣವೂ ನನ್ನ ಯೋಗ್ಯತಾ, ನನ್ನ ಅನಾದಿ ಕರ್ಮ, ನನ್ನ ಪ್ರಯತ್ನಕ್ಕನುಸಾರವಾಗಿ ಪರಮಾತ್ಮ ಮಾಡ್ತಾ ಇದ್ದಾನೆ. ಸ್ವಲ್ಪವೂ ಹೆಚ್ಚು ಕಡಿಮೆ ಮಾಡುವುದಿಲ್ಲ, ಫಲ ವ್ಯತ್ಯಾಸ ಮಾಡೋದಿಲ್ಲ. ನನಗೆ ಬೇಕಾದವ್ರಿಗೊಂದು, ನನಗೆ ಬೇಡಾದವ್ರಿಗೊಂದು, ಇದು ಪರಮಾತ್ಮ ಎಂದೂ ಮಾಡೋದಿಲ್ಲ, ನೆನ್ಪಿಟ್ಕೊಳ್ಳಿ. ಅವರವರ ಜೀವನ ಯೋಗ್ಯತೆಗನುಸಾರವಾಗಿ ಎಲ್ಲಿ ನಡೆಸಬೇಕು ಅಲ್ಲಿ ನಡೆಸ್ತಾ ಇದ್ದಾನೆ, ಎಷ್ಟು ತಿನ್ನಿಸ್ಬೇಕು ಅಷ್ಟು ತಿನ್ನಿಸ್ತಾನೆ. ಎಲ್ಲ ಪ್ರತಿಯೊಂದು ಅವನ ಲೆಕ್ಕ ಇದೆ.
ಒಂದು ಸಲ ನಾವು ತಿರುಪತಿಗೆ ಹೋಗಬೇಕಾಗಿತ್ತು, ಬೆಂಗಳೂರಿಂದ ತಿರುಪತಿಗೆ ಹೋಗೋದಿತ್ತು. ನಾವು ಬಸ್ಸಿನಲ್ಲಿ ಹೊರಟಿದ್ದೇವೆ. ಆ ಬಸ್ಸು ಕೆಟ್ಟು ನಿಂತಿತ್ತು. ಎಲ್ಲಿ ಅಂತಂದರೆ ತಿರುಕೊಯ್ಲೂರು ಹತ್ರನೇ, ತಿರುಕೊಯ್ಲೂರು ಮೇಲಿಂದೇ ಹೋಗುತ್ತದು, ಇನ್ನು ಸ್ವಲ್ಪ ದೂರದಲ್ಲಿ ಅದು ಕೆಟ್ಟು ನಿಂತಿದೆ. ಅವನೇನು ಹೇಳ್ದ, ಇದೆಲ್ಲ ರಿಪೇರಿ ಆಗಬೇಕು, ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ನೀವು ಎಲ್ಲರೂ ಇರ್ರಿ ಅಂತ. ನಾವೇನು ಮಾಡಿದ್ದೀವಿ, ಹೋಗಿದ್ದೇವೆ. ಅಲ್ಲಿ ಹೋಗಿ ನಿಂತಿದ್ದೇವೆ. ಅಷ್ಟೊತ್ತಿಗೆಲ್ಲ ರಾತ್ರಿ ಆಗಿಬಿಟ್ಟಿತ್ತು, ಎಲ್ಲ ಇದಾಗಿತ್ತು. ಹೋಗಿ ಅಲ್ಲಿ ಗುಡಿಯಲ್ಲಂತೂ ಇದಾಗ್ಬಿಟ್ಟಿತ್ತು, ಬಾಗಿಲೆಲ್ಲ ಹಾಕಿದ್ರು. ಅಲ್ಲಿ ಹೋಗಿ ಇವ್ರ ಮನೇಲಿ, ಪೂಜಾರ ಮನೇಲಿ ಹೋಗಿರೋಣ, ಅಲ್ಲೇ ಎಲ್ಲರಿಗೂ ಇಳಿಸ್ಲಿಕ್ಕೆ ಇದ್ದೇ ಇರ್ತಲ್ಲ, ಅಲ್ಲಿ ಇರೋಣ ಅಂತ. ಮಕ್ಕಳು ಸಣ್ಣ ಸಣ್ಣವರಿದ್ದರು. ನಾವು ಹೇಗೋ ನಡೀತೀವಿ, ಮಕ್ಕಳಿಗೆ ಏನು ಮಾಡಬೇಕು ಏನು ಅಂತ ಯೋಚಿಸ್ತಾ ಇದ್ವಿ. ಅಷ್ಟೊತ್ತಿಗೆ ಅದು ಚೈತ್ರ ಮಾಸ ಇತ್ತು, ವಸಂತ ಪೂಜಾ ಅಂತ ಹೇಳಿ ಅವರು ನಮ್ಮನ್ನು ಕರೆದ್ರು, ಬನ್ನಿ ವಸಂತ ಪೂಜೆ ಇದೆ ಇವತ್ತು, ಇಲ್ಲೇ ರಾತ್ರಿ ಫಳಾರ ಮಾಡಿರಿ ಅಂತ. ನಾನು ನಿಮಗೆ ಹೇಳ್ತೇನೆ, ಆ ವಸಂತ ಪೂಜೆಯಲ್ಲಿ ಇಷ್ಟು ಮಾಡಿದ್ರಲ್ಲ, ನಾನು ಅಷ್ಟು ನೋಡೇ ಇಲ್ಲ. ಅಷ್ಟು ಪದಾರ್ಥ ಮಾಡಿದರು. ಪರಮಾತ್ಮ ಉಪವಾಸ ಕೊಡಬೇಕು, ರಾತ್ರಿ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ರೆ ಅವನು ವ್ಯವಸ್ಥೆ ಮಾಡಿದ್ದಾನೆ ನೋಡಿ. ನೀನು ಚಿಂತೆ ಮಾಡಬೇಡ, ಎಲ್ಲ ನೋಡ್ಕೋತಾನವನು. ನೀನು ಎಷ್ಟೇ ಅವನ ಸ್ಮರಣೆ ಮಾಡ್ತಾಯಿರು. ನಾನು ಆವತ್ತೇ ಎಷ್ಟೋ ಫಳಾರಗಳನ್ನು ಅವತ್ತು ಕಲ್ತಿದ್ದೇನೆ, ಅದು ನೋಡಿಯೇ. ಪರಮಾತ್ಮನ ಲೀಲೆ ನಮಗೆ ಗೊತ್ತಾಗೋದಿಲ್ಲ. ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸುವನೇ ಅಂತ ಒಂದು ಕಡೆ ದಾಸರು ಹೇಳ್ತಾ ಇದ್ದಾರೆ. ಹುಟ್ಟಿಸಿದ್ದಾನೆ, ಅವನ ಅನ್ನವನ್ನು ಇಟ್ಟೇ ಹುಟ್ಟಿಸಿದ್ದಾನೆ ಪರಮಾತ್ಮ. ಕೊಡ್ತಾನದನ್ನು. ನಿಂದ ಕೆಲಸ ಏನು? ನೀನು ಅವನ ಮಾಡಿದ ಉಪಕಾರದ ಸ್ಮರಣೆಯನ್ನು ಮಾಡ್ತಾ ಇರು ಅಷ್ಟೇ. ತಲೆಯಲ್ಲಿ ಪರಮಾತ್ಮ, ವಾಸುದೇವ ನಾಮಕ ಪರಮಾತ್ಮ 7+9 7 + 9 ಜಾತಿ ಅಂತ ಹೇಳ್ತಾರೆ. 7+9 ರೂಪದಿಂದ ಮುಖದಲ್ಲಿ, ಅಂದರೆ ಅಜಾದಿ ರೂಪದಿಂದ, ಅಜ ಆನಂದ ಇಂದ್ರ ಈಶ ರೂಪದಿಂದ ಮುಖದಲ್ಲಿ ಇದ್ದಾನೆ. ನಯನ ಶ್ರವಣಾದ್ಯ, ನಯನ ಅಂದರೆ ಕಣ್ಣಿನಲ್ಲೇ, ಶ್ರವಣ ಅಂದರೆ ಕಿವಿಗಳಲ್ಲೇ ಇದ್ದು ಆಳರಸು ತಾನಾಗೆ. ನೋಡ್ರಿ, ಹೃದಯದಲ್ಲಿ ಅರಸ ರೂಪದಿಂದ ಕೂತಿದ್ದಾನೆ, ರಾಜನ ರೂಪದಿಂದ ಹೃದಯದಲ್ಲಿ ಕೂತಿದ್ದಾನೆ. ಇಂದ್ರಿಯಗಳಲ್ಲಿದ್ದಾನೆ. ಕಣ್ಣು ಕಾಣಿಸಬೇಕು, ಕಿವಿ ಕೇಳಿಸಬೇಕು, ಕೈ ಇತ್ಯಾದಿ ಎಲ್ಲ ಕೆಲಸಗಳನ್ನು ಪರಮಾತ್ಮ ತಾನೇ ಮಾಡಿಸ್ತಾ ಇದ್ದಾನೆ. ಆಳರಸು ತಾನಾಗಿ, ಸ್ವತಂತ್ರನಾಗಿ. ತಾನಾಗಿ ಅಂತ ಎಲ್ಲ ಕಡೆ ಶಬ್ದ ಬಂದಿದೆ, ಅಲ್ಲೆಲ್ಲ ತಿಳ್ಕೊಡ್ರಿ. ಸ್ವತಂತ್ರನಾಗಿ, ಅವರಿಗಂಜಿ ಇವರಿಗಂಜಿ ಮಾಡ್ತಾ ಇಲ್ಲ ಪರಮಾತ್ಮ. ಆಯಾ ಜೀವಿಯ ಯೋಗ್ಯತೆ, ಅವನ ಅನಾದಿ ಕರ್ಮ, ಅದಕ್ಕೆ ನೋಡ್ಕೊಂಡು ಅಷ್ಟೇ, ಹೆಚ್ಚಿಲ್ಲ ಕಡಿಮೆ ಇಲ್ಲ, ಅಷ್ಟು ಮಾಡ್ತಾನೆ ಪರಮಾತ್ಮ. ಸತತ ಅಂತ ಇದ್ದಾರೆ, ಒಂದು ಕ್ಷಣವೂ ಬಿಡದೆ ಆಳರಿಸು ತಾನಾಗಿ ಮಾಡ್ತಾ ಇದ್ದಾನೆ. ಇದೆಲ್ಲ ಅವನಿಗೆ ಸುಲೀಲೆ, ಅನಾಯಾಸವಾಗಿ ಆಟ ಆಡ್ದಂಗಂತ. ಅನಂತ ಜೀವರಾಶಿಗಳದ್ದು ಅನಂತ ಕರ್ಮ ನೋಡಿ ಅವನಿಗೆ ಈ ಕಾಲಕ್ಕೆ ಇಷ್ಟೇ ಆಹಾರ, ಈ ಜಾಗದಲ್ಲೇ ಕೂರಿಸ್ಬೇಕು, ಯಾಕೆಂದ್ರೆ ಜಾಗದ ಋಣ, ಅನ್ನದ ಋಣ ಇದೆ, ಅಲ್ಲೇ ಕರ್ಕೊಂಡು ಹೋಗಬೇಕು, ಅಲ್ಲೇ ಉಣಿಸ್ಬೇಕು. ನಾವೇನು ಲೆಕ್ಕ ಹಾಕಿದ್ದಿಲ್ಲ ಇವತ್ತು ಇಲ್ಲಿ ಊಟ ಮಾಡ್ತೀವಿ ಅಂತ. ನಾವು ತಿರುಪತಿಗೆ ಹೋಗಿ ಆಮೇಲೆ ಎಲ್ಲಿ ಮಾಡಬೇಕು ಅಂತಿತ್ತು. ಆದರೆ ಅವನಿಗೆ ಗೊತ್ತಿದೆ, ಆ ಜಾಗದ ಋಣ ಇತ್ತು, ಅಲ್ಲಿ ಅನ್ನದ ಋಣ ಇತ್ತು. ಪರಮಾತ್ಮ ಇದೆಲ್ಲ ಅವನಿಗೆ ಅನಾಯಾಸವಾಗಿ ಲೀಲೆಯಂತೆ ಮಾಡ್ತಾ ಇದ್ದಾನೆ. ಸುಖಮಯ ಜ್ಞಾನಾನಂದಮಯನಾಗಿರುವಂತಹ ಪರಮಾತ್ಮ ಕೇಳಿಸಿ ಬಿಂಬನಾಗಿ ತಾನು ಕೇಳಿ ನನಗೆ ಕಿವಿಯಿಂದ ಕೇಳಿಸ್ತಾ ಇದ್ದಾನೆ. ಬಿಂಬನಾಗಿ ತಾನು ನೋಡಿ, ಕಣ್ಣಿನಿಂದ ನೋಡಿ ನನಗೆ ನೋಡಿಸ್ತಾ ಇದ್ದಾನೆ. ಬಿಂಬನಾಗಿ ನನ್ನಿಂದ ನುಡಿದು, ಒಳಗೆ ಮೊದಲು ತಾನು ನುಡಿದು ಆಮೇಲೆ ನನ್ನಿಂದ ನುಡಿಸ್ತಾ ಇದ್ದಾನೆ. ಪ್ರತಿಯೊಂದು ಕೆಲಸ ಪರಮಾತ್ಮ ಈ ರೀತಿಯಿಂದ ಮಾಡ್ತಾಯಿದ್ದಾನೆ.
ಏಳಧಿಕ ನವಜಾತಿಯನ್ನು ಈ ರೀತಿಯಿಂದ ಲೆಕ್ಕ. ಮೊದಲು ಹೇಳಿದೆ ಅಜಾದಿ ರೂಪಗಳು 7 + 9 ಮಾಡಿ, ಅಥವಾ ಅಜಾದಿ 51 ರೂಪ, ಕೇಶವಾದಿ 24 ರೂಪ, ಶಕ್ತ್ಯಾದಿ 12 ರೂಪ, ಮತ್ಸ್ಯಾದಿ 10 ರೂಪ. ಇದ್ರ ಟೋಟಲ್ ಮಾಡಿದ್ರು 97 ರೂಪ ಬರ್ತಾಯಿದೆ. ಈ ರೀತಿಯಾಗಿ ಪರಮಾತ್ಮ ಹೃದಯದಲ್ಲಿಯೂ ಇದ್ದು ಇಂದ್ರಿಯಗಳಲ್ಲೂ ಇದ್ದು ನಮ್ಮ ಪ್ರತಿಯೊಂದು ಇಂದ್ರಿಯದಲ್ಲಿದ್ದು ನಮಗೆ ಇಷ್ಟೆಲ್ಲ ಉಪಕಾರ ಮಾಡ್ತಾ ಇದ್ದಾನೆ. ಅವನು ನಮ್ಮಿಂದ ಒಂದೇ ಬಯಸಿದ್ದಾನೆ, ಸ್ಮರಣೆ ಮಾಡೋ. ನನ್ನಿಂದ ಏನೂ ಇಲ್ಲಪ್ಪ, ಎಲ್ಲ ನಿನ್ನಿಂದಲೋ ಸ್ವಾಮಿ, ನಿನ್ನಿಂದ ಎಲ್ಲ ನಡೀತಾ ಇದೆ. ಇಷ್ಟೇ ಅವರಿಗೆ ಪ್ರತಿ ಕ್ಷಣಕ್ಕೆ ಅವನು ನೆನೆಸ್ಬೇಕು. ಕಿವಿ ಕೇಳಿಸ್ತಾ ಇದೆ, ಎಲ್ಲ ಆಗ್ತಾಯಿದೆ, ಸರಿಗಿದೆ, ಎಲ್ಲ ನಿನ್ನಿಂದ. ಹೆಚ್ಚು ಕಡಿಮೆ ಆಗಿದೆ, ಅದು ನನ್ನಿಂದ, ನಾನು ಮಾಡಿದ ಕರ್ಮ. ಅವನಿಗೇನು ಅನ್ಲಿಕ್ಕೆ ಹೋಗಬೇಡ್ರಿ, ಅಷ್ಟು ಮಾಡಿದ್ರು ನಿಮ್ಮ ದೇವ್ರು ಯಾಕೆ ಇಷ್ಟು ಮಾಡ್ದ, ಇಷ್ಟು ಅನ್ಲಿಕ್ಕೆ ಹೋಗಬೇಡ್ರಿ ದೇವರಿಗೆಂದು. ದೇವರೆಂದು ಪಾರ್ಶಿಯಾಲಿಟಿ ಮಾಡೋದಿಲ್ಲ, ದೇವರೆಂದು ಅನ್ಯಾಯ ಮಾಡೋದಿಲ್ಲ, ದೇವರೆಂದು ಕೆಟ್ಟದು ಮಾಡೋದಿಲ್ಲ. 2,70,000 ನಾಡಿಗೆ ಮುಖ್ಯ ಏಕೋತ್ತರ ಶತಗಳಿಹವು 101 ಮೂರ್ತಿಗಳು. ಅರಿದು ದೇಹದಿ ಕಲಶ ನಾಮಕ ಹರಿಗೆ ಕಳೆಗಳಿವೆ ಎಂದು ನೈರಂತರದಿ ಪೂಜಿಸುತ್ತಿಹರು ಪರಮಾದರದಿ ಭೂಸುರರು. ಭೂಸುರರು ಅಂದರೆ ಬ್ರಾಹ್ಮಣರಿಗೆ ಭೂಮಿಯ ದೇವತೆಗಳು ಅಂತ ಕರೀತಾರೆ. ಭೂಸುರರು ಜ್ಞಾನಿಗಳಂಥ ಬ್ರಾಹ್ಮಣರು 2,70,000 ನಾಡಿಗೆ 72 2,70 ಅಂದರೆ 72,000 ನಾಡಿಗಳಲ್ಲಿ ಮುಖ್ಯವಾಗಿ 101 ನಾಡಿಗಳಿವೆ. ಮುಖ್ಯ ಏಕೋತ್ತರ ಶತ, ಒಂದು ಹೆಚ್ಚಾದಂತಹ ಶತ, ಅಲ್ಲಿ 101 ನಾಡಿಗಳಲ್ಲಿ ಪರಮಾತ್ಮನ 101 ಮೂರ್ತಿಗಳಿವೆ. ಅದನ್ನು ತಿಳಿದುಕೊಂಡು ದೇಹದಿ ಕಲಶನಾಮಕ ಹರಿಗೆ ಕಳೆಗಳಿವೆ ಎಂದು, ದೇಹನೇ ಒಂದು ಕಲಶ ಮಾಡಿ ಅಲ್ಲಿ ಪರಮಾತ್ಮ ಈ 100 ರೂಪದಿಂದ ಇದ್ದು 101 ರೂಪದಿಂದ ಇದ್ದು. ನೋಡಿರಿ, ಕಲಶ ಪೂಜೆ ಮಾಡುವ ಕಲಶಸ್ಯ ಮುಖೇ ಕಂಠೆ ಅಂತ ಎಲ್ಲ ಇದೆ. ಕಲಶಸ್ಯ ಮುಖೇ ವಿಷ್ಣು ಕಂಠೇ ರುದ್ರ ಸಮಾಶಿತಃ ಮೂಲೆ ತತ್ರ ಸ್ಥಿತೋ ಬ್ರಹ್ಮ ಮಧ್ಯೆ ಮಾತೃಗಣಾ ಸ್ಮೃತಾಃ ಕುಕ್ಷೌ ತು ಸಾಗರಸ್ಯ ಸರ್ವೇ ಸಪ್ತದ್ವೀಪಾ ವಸುಂಧರ ಋಗ್ವೇದೋಥ ಯಜುರ್ವೇದ ಸಾಮವೇದೋ ಅಥರ್ವಣಃ ಅಂಗೈಶ್ಚ ಸಹಿತ ಸರ್ವೇ ಕಲಶಾಂಬು ಸಮಾಶ್ರಿತಃ. ಕಲಶ ಪೂಜೆ ಮಾಡುವಾಗ, ದೇವ್ರ ಕಲಶ ಪೂಜೆ ಮಾಡುವಾಗ ಕಲಶದ ಮೇಲೆ ಕೈ ಇಟ್ಟು ಈ ಮಂತ್ರವನ್ನು ಹೇಳ್ತಾನೆ. ಕಲಶದಲ್ಲಿ ಪರಮಾತ್ಮ ಇಷ್ಟು ರೂಪದಿಂದ, ನೀರಿನಲ್ಲಿ ಇಷ್ಟು ರೂಪದಿಂದ ಇದ್ದಾನೆ ಅಂತ ಹೇಳಿ. ಹಾಗೆ ನಮ್ಮ ದೇಹವನ್ನೇ ಕಲಶ ಮಾಡಿ ಪರಮಾತ್ಮನ ಪೂಜೆಗೆ ಇದು ಮಾಡಬೇಕು. ಈ ರೀತಿಯಾಗಿ ದೇಹ ಅನ್ನುವಂತಹ ಈ ದೇಹದಲ್ಲಿ ಪರಮಾತ್ಮ ಇಷ್ಟು ರೂಪದಿಂದ ಇದ್ದಾನೆ ಅಂತ ಹೇಳಿ ಆ ಪರಮಾತ್ಮನಿಗೆ ಥ್ಯಾಂಕ್ ಯು ಹೇಳ್ತಾ ಇರಬೇಕು ಯಾವಾಗಲೂ. ಅವು ಯಾವ್ಯಾವ 101 ಅಂದರೆ ಹೇಳ್ತಾ ಇದ್ದೇನೆ. 51 ಅಜಾದಿ ರೂಪ, 24 ಕೇಶವಾದಿ ಚತುರ್ವಿಂಶತಿ ರೂಪ, 4 ಆತ್ಮ ಪರಮಾತ್ಮ ಜ್ಞಾನಾತ್ಮ ಆತ್ಮಾದಿ ರೂಪಗಳು, ಅಂತರಾತ್ಮ ಪರಮಾತ್ಮ ಜ್ಞಾನಾತ್ಮ ಆತ್ಮ, ಇವು 4 ರೂಪಗಳು. ವಿಶ್ವ ತೈಜಸ ಪ್ರಾಜ್ಞ ತುರ್ಯ ಅನ್ನುವಂತಹ 4 ರೂಪಗಳು. ವಾಸುದೇವ ಪ್ರದ್ಯುಮ್ನ ಸಂಕರ್ಷಣ ಅನಿರುದ್ಧ ಅನ್ನುವಂತಹ 4 ರೂಪಗಳು. ಮತ್ಸ್ಯಾದಿ ದಶಾವತಾರಗಳು, ಒಂದು ವೇದವ್ಯಾಸ ರೂಪ, ಒಂದು ದತ್ತಾತ್ರೇಯ, ಕೆಲವು ಕಡೆ ದಧಿವಾಮನ ಅಂತ ಹೇಳ್ತಾರೆ, ದಧಿವಾಮನ ರೂಪ, ಒಂದು ಶಿಂಶುಮಾರ ರೂಪ, ಒಂದು ಮೂಲ ರೂಪಿಯಾಗಿರುವಂಥ ಲಕ್ಷ್ಮೀನಾರಾಯಣ ರೂಪ, ಅಥವಾ ಕೆಲವು ಕಡೆ ವರಾಹ ರೂಪ ಅಂತ ಹೇಳ್ತಾರೆ. ಹೀಗೆ 101 ರೂಪಗಳು 101 ನದಿಗಳಲ್ಲಿ ಇವೆ ಅಂತ ತಿಳಿದುಕೊಂಡು ನೋಡ್ರಿ, ಏಕಪಂಚಾಶದ್ವರ್ಣಾನಾಂ ಚತುರ್ವಿಂಶತಿ ಮೂರ್ತಯಃ ಆತ್ಮಾದ್ಯ ವಾಸುದೇವಾದ್ಯ ವಿಶ್ವಾದ್ಯ ಮತ್ಸ್ಯಕಚ್ಛಪೌ ಕ್ರೋಡೋ ನೃಸಿಂಹಸವಟುಜಾಮದಗ್ನೆ ರಘುದ್ವಹೌ ಯಾದವೌ ಕೃಷ್ಣಾವತ್ರೇಯೋ ಬುದ್ಧಕಲ್ಕಿನೌ ಶಿಂಶುಮಾರೇಶ್ಚೇತಿ ಶತಂ ಕಲಾಹ ಕಲಶದೇವತಾ ಹೇಳ್ತಾ ಇದ್ದಾರೆ ತಂತ್ರಸಾರದಲ್ಲಿ. ಇಷ್ಟು ದೇವತೆಗಳಿದ್ದಾರೆ ಅಂತ ಹೇಳಿ ಇದನ್ನು ನೆನೆಸಿಕೊಂಡು ನೈರಂತರದಿ ಅಂತ ಹೇಳ್ತಾರೆ. ನಿರಂತರವಾಗಿ ಪರಮಾತ್ಮ ನಮ್ಮ ದೇಹದಲ್ಲಿಯೇ ಇದ್ದಾನೆ. ನಿರಂತರವಾಗಿ ಪೂಜಿಸ್ತೀರಪ್ಪ ಪರಮಾತ್ಮ, ನೀನಿದ್ದಿ ಅಂತ ನನ್ನ ಕೆಲಸ ನಡೀತಾ ಇದೆಯೋ ಮಾರಾಯ,
ನೀನು ಮಾಡಿದ ಉಪಕಾರ ನಾನೆಂದಿಗೂ ಮರೆಯೇ. ಅವನು ಮಾಡಿದ ಉಪಕಾರವನ್ನೊಂದು ಕ್ಷಣವೂ ಮರೆಯಬೇಡವನು, ಸ್ಮರಣೆ ಮಾಡ್ತಾ ಇರ್ರಿ. ಪರಮಾದರದೆ ಭಕ್ತಿಯಿಂದ ಪ್ರತಿ ಕ್ಷಣಕ್ಕೆ ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಕ್ಷಣದಾಗಿನ ಕ್ಷಣಕ್ಕೂ ನಮ್ಗೆ ಗೊತ್ತಿಲ್ಲದೆ, ನಾವು ಗೊತ್ತಿಲ್ಲದೆ ಹರಟೆ ಹೊಡ್ಕೊತ ಊಟ ಮಾಡ್ತಿರ್ತೀವಿ. ಆ ಪರಮಾತ್ಮ ಗಂಟಲಿಗೆ ಹಚ್ಚದೆ ಒಳಕ್ಕೆ ಇಟ್ಟು ಜೀರ್ಣ ಮಾಡಿ ಎಲ್ಲ ಮಾಡ್ತಾಯಿದ್ದಾನೆ. ಸ್ಮರಣೆ ಇಲ್ಲದೆ ಮಲ್ಕೊಂಡ್ಬಿಟ್ಟಿದ್ದೀವಿ, ಎಚ್ಚರ ಇಲ್ಲ. ನಮ್ಮನ್ನು ಕಾಯ್ತಾ ಇದ್ದಾನೆ ಪರಮಾತ್ಮ ಮಲಗಿದಾಗಲೂ. ಅದಕ್ಕೆ ಹೇಳಿದ್ರು, ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲ್ಲುವ, ನಿಂತರೆ ನಲಿವ, ನಲಿದರೆ ಒಲಿವೆ ನೆಮಗೆಂಬ ಸುಲಭನೋ ಹರಿ ತನ್ನವರ ನರಗಳಿಗೆ ಬಿಟ್ಟಗಲನು, ರಮಾಧವನೊಲಿಸಲರಿಯದೆ ಪಾಮರರು ಬಳಲುವರು ಧರೆಯೊಳಗೆ. ಎಷ್ಟು ಇವನಿದ್ದಾನೆ ನೋಡ್ರಿ ಕರುಣಾ ಸಮುದ್ರ. ಮಲಗಿ ಪರಮಾದರದಿ ಪಾಡಲು, ಭೀಷ್ಮಾಚಾರ್ಯರು ಶರಪಂಜರದ ಮೇಲೆ ಮಲಗಿದ್ದಾರೆ. ಅಲ್ಲೇ ಕೂತು ಪಾಡಿದ್ರೆ ಪರಮಾತ್ಮಲ್ಲಿ ಕೂತು ಕೇಳಿಲ್ಲೇನು ಕೃಷ್ಣ ರೂಪದಿಂದ? ಆಗಲೂ ಮಾತಾಡು ದೇವರದು. ಅವ್ರ ಹಾಗೆ ಇವ್ರ ಹಾಗೆ ಬಿಡು, ಅದನ್ನು ನೋಡ್ಕೊಳ್ಳಿಕ್ಕೆ ಅವ ಕೂತಿದ್ದಾನೆ. ಅವರಿಂದ ಐತಿ, ಅವೆಲ್ಲ ಬಿಟ್ಬಿಡು. ಮಲಗಿದ್ಯಾ, ಆವಾಗಲೂ ದೇವ್ರು ನೆನೆಸಿರು ಪರಮಾತ್ಮ ಕೇಳ್ತಾನೆ. ಕುಳಿತು ಪಾಡಲು ನಿಲ್ಲುವ, ನೋಡ್ರಿ ಕುಳಿತು ನೀನು ಹಾಡಿದ್ದಾರೆ, ಪರಮಾತ್ಮ ನಿಂತು ಕೇಳ್ತಾನೆ. ಅವನಿಗೇನು ನಿಂತಿದೆ ಅಂದ್ಬಿಟ್ಟು ನೋಡ್ರಿ, ಕರುಣಾ ಸಮುದ್ರನಾದ ಪರಮಾತ್ಮ ನೀನು ಕುಳಿತು ಧ್ರುವ ಇತ್ಯಾದಿಗಳು ತಪಸ್ಸು ಮಾಡಿದರೆ ಪರಮಾತ್ಮಲ್ಲಿ ನಿಂತು ಕೇಳಿದಾನೆ. ನಿಂತರೆ ನಲಿವ, ನಿಂತು ನೀನು ಇದು ಮಾಡಿದರೆ ಸಂತೋಷದಿಂದ ಕುಣಿತಾನಂತೆ. ನಲಿದರೆ ಒಲಿವೆ ನಿಮಗೆಂಬ ಸಂತೋಷದಿಂದ ಆ ಪರಮಾತ್ಮನ ಸ್ಮರಣೆ ಮಾಡಿದರೆ ನಿನಗೆ ಅನುಗ್ರಹ ಮಾಡ್ತಾನೆ ಪರಮಾತ್ಮ. ಆದ್ದರಿಂದ ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾ ಇರು, ಆ ಪರಮಾತ್ಮ ನಿನಗೆ ಅನುಗ್ರಹ ಮಾಡ್ತಾನೆ. ಪರಮಾದರದೆ, ಇದು ನೋಡ್ರಿ ಶಬ್ದದ ಕಡೆ ಲಕ್ಷ್ಯ ಕೊಡ್ರಿ. ಸಂತೋಷದಿಂದ, ನೀನು ಸರ್ವೋತ್ತಮ, ನಾನೊಬ್ಬ ಸಾಮಾನ್ಯ, ನಿನ್ನ ಅನುಗ್ರಹದಿಂದ ಈ ಕ್ರಿಯೆ ನಡೀತಾ ಇದೆ. ನೀನೇ ನಿಂತು ನನ್ನಲ್ಲಿ ಮಾಡಿಸ್ತಾ ಇದೆಯಾ, ಈಗ ನೀನೇ ಮಾಡಿಸಿಕೊಂಡು ನನಗೆ ಅನುಗ್ರಹ ಮಾಡು ಪರಮಾತ್ಮ ಅಂತ ಅವನಿಗೆ ಬೇಡಬೇಕು. ಪರಮಾದರದಿ ಬೇಡು. ಕಾಟಾಚಾರಕ್ಕೆ ಪೂಜೆ ಮಾಡಬೇಕಲ್ಲಪ್ಪ, ಮಾಡದೇ ಇದ್ರೆ ಬೈತಾರೆ. ಸಂಧ್ಯಾವನೆ ಮಾಡಬೇಕಲ್ಲಪ್ಪ, ಮಾಡದೇ ಇದ್ರೆ ಯಾವ ದೇವ್ರಿಗೂ ನಮ್ಮಿಂದ ಏನೂ ನಿಂತಿಲ್ಲ. ನೀವು ಮಾಡಿದರೂ ಏನಾಗಬೇಕಲ್ಲ, ಮಾಡದೇ ಇದ್ರೂ ಏನಾಗಬೇಕು. ಮಾಡಿದರೆ ನಮಗೆ, ನಾವು ಮಾಡದೇ ಇಲ್ಲ. ಬ್ರಹ್ಮದೇವರು ಆ ಪೂಜೆಯನ್ನು ಬೇಕಾಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ. ಬ್ರಹ್ಮದೇವರು, ರುದ್ರದೇವರು, ಎಲ್ಲ ದೇವತೆಗಳು ಮಾಡ್ತಾಯಿದ್ದಾರೆ. ನಮ್ಮ ಪೂಜೆಯಿಂದ ಪರಮಾತ್ಮನಿಗೇನು ಆಗೇ ಬೇಕಾಗಿಲ್ಲ. ನಾವು ಮಾಡ್ತಾ ಇದ್ದೀವಿ, ನಮಗೋಸ್ಕರವೇ ಮಾಡ್ತಾ ಇದ್ದೇವೆ. ಭಕ್ತಿಯಿಂದ ಮಾಡಿರಿ, ಸಂತೋಷದಿಂದ ಮಾಡಿರಿ. ನನ್ನಿಂದ ಏನಿಲ್ಲಪ್ಪ, ನೀನೇ ಮಾಡಿಸ್ಕೊತಾ ಇದ್ದೀಯ ಪರಮಾತ್ಮ, ನೀನೇ ನನ್ನಲ್ಲಿ ಕೂತ್ಕೊಂಡು ಪೂಜೆಯನ್ನು ನೋಡ್ರಿ. ಆ ಪ್ರತಿಮೆಯಲ್ಲೂ ಅವನೇ ಇದ್ದಾನೆ, ಶಾಲಿಗ್ರಾಮಾದಿ ಪ್ರತಿಮೆಗಳಲ್ಲೂ ಅವನೇ ಇದ್ದಾನೆ. ನನ್ನೊಳಗೆ ನಿಂತು ಮಾಡಿಸ್ಕೊಳ್ಳೋವನು ನೀನೇ, ಅನುಗ್ರಹ ಮಾಡೋವನು ನೀನೇ ಅಂಥೇಳಿ ಮಾಡಿರಿ ಭಕ್ತಿಯಿಂದ. ಆ ಪರಮಾತ್ಮ ಅನುಗ್ರಹ ಮಾಡ್ತಾನೆ, ಮಾಡಿಯೇ ಮಾಡ್ತಾನೆ. ಅದರಿಂದ ಭಕ್ತಿಯಿಂದ, ಪರಮ ಆದರದಿ ಅಂದರೆ ಭಕ್ತಿಯಿಂದ, ಶ್ರದ್ಧೆಯಿಂದ, ಸಂತೋಷದಿಂದ ಅವನ ಉಪಕಾರ ಸ್ಮರಣೆಯನ್ನು ಮಾಡುತ್ತಾ ಅವನ ಪೂಜೆಯನ್ನು ಮಾಡಿರಿ ಅಂತ ಹೇಳ್ತಾ ಇದ್ದಾರೆ. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಶಿವನರು ಹೇಕ್ಷಣ ನೃತ್ಯ ಮಾಡುವರ ಅವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ.